ನಮಸ್ತೆ ಪ್ಯಾನ್ ಇಂಡಿಯಾ 360 ವಿವರ್ಸ್. ಸೊ ಇವಾಗ ತಾನೇ ಕಾಂತಾರ ಚಾಪ್ಟರ್ 1 ಮೇಕಿಂಗ್ ವಿಡಿಯೋ ರ್ಯಾಪಪ್ನ ನೋಡ್ಕೊಂಡು ಬಂದ್ವಿ. ಸೊ ರಿವ್ಯೂ ಮಾಡೋಣ ಅಂತ. ನನಗಂತೂ ಆ ಟೆಕ್ನಿಷಿಯನ್ಸು, ಆ ಜೂನಿಯರ್ ಆರ್ಟಿಸ್ಟು, ರಿಷಬ್ ಶೆಟ್ಟಿ ಅವರ ಒಂದು ಜಿಮ್ಮು ಅಲ್ಲೇ ಸೆಟ್ಟಲ್ಲಿ ಲಿಟ್ರಲಿ ಒಂದು ಹೆಂಗೆ ಅಂದರೆ ಸೌತ್ ಇಂಡಿಯನ್ ಸಿನಿಮಾ, ಮಲಯಾಳಂ ಅವರು ನಮ್ಮ ಸಿನಿಮಾ ಅನ್ಕೋಬೋದು, ತೆಲುಗು ತಮಿಳ್ ಅವರು. ಇಟ್ಸ್ ವೆರಿ ಪ್ರೌಡ್ ಮೂಮೆಂಟ್ ಇನ್ ಕನ್ನಡಿಗಾಸ್, ಆಲ್ ಕನ್ನಡಿಗಾಸ್. ಲಿಟ್ರಲಿ 3 ಇಯರ್ಸು ಎಷ್ಟು ಸೆಟ್ ಹಾಕ್ಕೊಂಡು ಕಾಡ್ ಮಧ್ಯದಲ್ಲಿ ಬಜೆಟ್ ಹೆಂಗೆ ಮ್ಯಾನೇಜ್ ಮಾಡಿಕೊಂಡು ಈ ಜೂನಿಯರ್ ಆರ್ಟಿಸ್ಟ್ನೆಲ್ಲ ಕರ್ಕೊಂಡು ಏನು ರೇಂಜ್ ಇದೆ ಅಂತಂದರೆ 2000 CR ಅಬ್ವಿಯಸ್ಲಿ ಹೊಡೆಯುತ್ತೆ ನಮ್ಮ ಕನ್ನಡ ಚಿತ್ರ ಕಾಂತಾರ ಚಾಪ್ಟರ್ 1. ರಿಷಬ್ ಶೆಟ್ಟಿ ಅವರಿಗೆ ಆ್ಯಟ್ಸ್ ಆಫ್. ಐ ವೆರಿ ಎಕ್ಸೈಟೆಡ್. ಮೇಕಿಂಗ್ ವಿಡಿಯೋನೇ ಈ ರೀತಿ ಇದೆ, ಇನ್ನು ಟ್ರೈಲರ್ ಯಾವ ರೀತಿ, ಇನ್ನು ಸಿನಿಮಾ ಯಾವ ರೀತಿ ಇರುತ್ತೆ, October 2 ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಹೆಂಗಾಯಿತು ಅಂದರೆ ನೋಡ್ತಿರ್ಬೇಕಾದ್ರೆ ಅವ್ರ ಬಾಡಿ ಅಂದರೆ ಆ ಗ್ರೀನರಿ ಯಾವ ರೀತಿ ತೋರಿಸವ್ರೆ, ಹಾಲಿವುಡ್ ಟೆಕ್ನಿಷಿಯನ್ಸು, ಆಮೇಲೆ ಆ ಕ್ರೇನ್ಸ್ ಎಂತೆಂಥ ಕ್ರೇನ್ಸ್ ರೀ, ಅಲ್ಲಿಗೆ ಹೆಂಗೆ ತೊಗೊಂಡೋದ್ರು, ಏನು ಕತೆ. ವೆರಿ ಪ್ರೌಡ್ ಆಫ್. ಈಗ ನಾನು ಕರ್ನಾಟಕದವನು ಅಂತ ಹೇಳ್ಕೊಳ್ಳೋಕ್ಕೆ ಖುಷಿ ಆಗುತ್ತೆ. ಸೊ ಆಬ್ವಿಯಸ್ಲಿ ನಿಮಗೆ ಯಾವ ಸೀನ್ ಇಷ್ಟ ಆಯಿತು, ಮತ್ತು ಯಾವ ಒಂದು ಮೂಮೆಂಟ್ ಇಷ್ಟ ಆಯಿತು ಅಂದರೆ ಅವರು ಬಾಡಿ ಪೋಸ್ಟರ್ ಇರ್ಬೋದು, ಅವ್ರ ಬಿಯರ್ಡ್, ಅವ್ರ ಏರು. ಸೊ ಅಂದರೆ ನಮ್ಮ ಒಂದು ಕನ್ನಡ ನಾಡಿನ ಒಂದು ಮಣ್ಣಿನ ಕಥೆಯನ್ನು ವರ್ಲ್ಡ್ ವೈಡ್ ತೊಗೊಂಡೋಗ್ತಾರೆ. ಇದ್ರ ಬಗ್ಗೆ ಯಾವುದೇ ಇದಿಲ್ಲ. ಆಲ್ಮೋಸ್ಟ್ ಆಲ್ರೆಡಿ ಸಿನಿಮಾ ಗೆದ್ದಂಗೆ. ಮೇಕಿಂಗ್ ನೋಡಿದ್ರೆ ನಾನು ಆಬ್ವಿಯಸ್ಲಿ ಒಂದು 2-3 ಟೈಮ್ಸ್ ನೋಡ್ತೀನಿ. ಥಿಯೇಟರ್ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇರುತ್ತೆ ಅಂದರೆ ನಮ್ಮ ಕನ್ನಡದ ಒಂದು ಇದನ್ನು, ಒಂದು ನೇಟಿವಿಟಿನ ವರ್ಲ್ಡ್ ವೈಡ್ ಒಂದು ಇಂಗ್ಲೀಷ್ ಫಿಲಮ್ನ ನೋಡ್ಬೇಕಾದ್ರೆ ನಾವು ಹೆಂಗೆ ಎಕ್ಸೈಟೆಡ್ ಆಗಿರ್ತೀವಿ, ಆ ರೀತಿ ಎಕ್ಸೈಟೆಡ್ ಆಗಿದೆ. ಥ್ಯಾಂಕ್ ಯು ಕಾಂತಾರ ಚಾಪ್ಟರ್ 1 ಮೇಕಿಂಗ್ ವಿಡಿಯೋ ಬಿಟ್ಟಿದ್ದಕ್ಕೆ. ಫೈನಲಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ. ಇದೇ ರೀತಿ ಅಪ್ಡೇಟ್ಸ್ಗೆ ನಮ್ಮ ಪ್ಯಾನ್ ಇಂಡಿಯಾ 360 ಪೇಜನ್ನು ಫಾಲೋ ಮಾಡಿ. 2000 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಮತ್ತು ಯಾರ್ಯಾರು ಈ ಚಾನಲ್ಗೆ ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.